ನನ್ನ ಪ್ರೀತಿಯ ಮಗುವೆ, ನನ್ನ ನಾಮಸ್ಮರಣೆ ಮಾಡುವುದನ್ನು ನಿಲ್ಲಿಸಬೇಡ. ನೀನು ಪ್ರಯಾಣಿಸುವಾಗ ನನ್ನ ಉದಿಯನ್ನು ಜೊತೆಗಿಟ್ಟುಕೋ. ಉದಿಯು ಋಣಾತ್ಮಕ ತರಂಗಗಳಿಂದ ನಿನ್ನನ್ನು ಸಂರಕ್ಷಿಸುತ್ತದೆ. ನಿನ್ನ ಆಹಾರದ ಬಗ್ಗೆ ಗಮನ ಇರಲಿ. ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಬೇಕು. ರಜಾ ದಿನಗಳಲ್ಲಾದರೂ ಸಾಯಿ ಚಾಲೀಸನ್ನು ಓದು. ನನ್ನ ಸ್ವರೂಪದ ಧ್ಯಾನವನ್ನು ಮಾಡು. ಹೀಗೆ ಮಾಡುವುದರಿಂದ ನಿನ್ನನ್ನು ಸಹಾಯ ಮಾಡುವ ಜನರು ನಿನ್ನ ಹತ್ತಿರವಿರುತ್ತಾರೆ. ಹವಾಮಾನದ ಬದಲಾವಣೆಗಳಿಂದ ನಿನ್ನ ಜೀವನ ಶೈಲಿಯೂ ಬದಲಾವಣೆಗಳಾಗುತ್ತವೆ. ಸರಿಯಾಗಿ ಗಮನ ಹರಿಸಿದರೆ ನಿನಗೇ ತಿಳಿಯುತ್ತದೆ. ನೀನು ಪ್ರಕೃತಿಯ ಜೊತೆಗೆ ನಡೆದರೆ ಸಂತೋಷ ಮತ್ತು ತೃಪ್ತಿಯನ್ನು ಪಡೆಯುತ್ತೀಯ. ಯಾವಾಗ ನೀನು ಪ್ರಕೃತಿಯ ವಿರೋಧವಾಗಿ ನಡೆಯುತ್ತೀಯೋ ಆಗ ಜೀವನದಲ್ಲಿ ಲವಲವಿಕೆ ಕಳೆದುಕೊಳ್ಳುತ್ತೀಯ. ಹಾಗಾಗಿ ಪ್ರಕೃತಿಯನ್ನು ಗೌರವಿಸು ಮತ್ತು ಅದರ ಜೊತೆಗೆ ನಡೆಯುತ್ತಾ ಹೋಗು.